ನಮಸ್ಕಾರ ಸ್ನೇಹಿತರೆ, ಇವತ್ತೇ ಹುಣ್ಣಿಮೆ, ಚಂದ್ರಗ್ರಹಣ ಮತ್ತು ಲಕ್ಷ್ಮೀ ಜಯಂತಿ. ತುಂಬಾ ಪವರ್ಫುಲ್ ದಿನ. ಈ ದಿನದಂದು ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿರುವಂತ ಈ ಕತೆ ಕೇಳಿದ್ರೆ ತುಂಬಾನೇ ಶುಭ ಉಂಟಾಗುತ್ತೆ. ನಿಮ್ಮ ಜಾತಕದಲ್ಲಿ ಚಂದ್ರ ಬಲಪಡುತ್ತಾನೆ, ಆಯಸ್ಸು ಆರೋಗ್ಯ ಅಭಿವೃದ್ಧಿಯಾಗುತ್ತೆ. ಹಾಗೆ ಮಹಾಲಕ್ಷ್ಮಿ ಕೂಡ ಎಂದೂ ನಿಮ್ಮ ಕೈ ಬಿಡುವುದಿಲ್ಲ. ಕತೆ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ಧನಾರ್ದಿನಿ ಎಂಬ ಒಬ್ಬ ಭಕ್ತನಿದ್ದ. ಅವನೊಂದು ಚಿಕ್ಕ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದ. ಅವನಿಗೆ ಚಂದ್ರದೇವರ ಮೇಲೆ ಅಪಾರವಾದ ಭಕ್ತಿ ಇತ್ತು. ಪ್ರತಿದಿನ ಚಂದ್ರ ಉದಯಿಸುವ ಸಮಯದಲ್ಲಿ ನದಿ ಸ್ನಾನ ಮಾಡಿ ಚಂದ್ರನಿಗೆ ನಮಸ್ಕಾರ ಮಾಡಿ ಅರ್ಚನೆ ಪೂಜೆ ಮಾಡುತ್ತಿದ್ದ. ಒಂದು ದಿನ ಅವನ ಗುರುಗಳ ಆಜ್ಞೆಯ ಮೇರೆಗೆ ಆತ ಒಂದು ದೊಡ್ಡ ಯಜ್ಞವನ್ನು ಶುರು ಮಾಡಿದ. ಆ ಯಜ್ಞ ನಿಯಮದ ಪ್ರಕಾರ ಚಂದ್ರಗ್ರಹಣದ ದಿನ ಉಪವಾಸ ಇದ್ದು ಗ್ರಹಣ ಬಿಟ್ಟ ಮೇಲೆ ಚಂದ್ರನ ದರ್ಶನ ಮಾಡಿಕೊಂಡು ಪೂಜೆ ಮಾಡಬೇಕು. ಈ ರೀತಿ ಪೂಜೆ ಮಾಡುವವರಿಗೆ ಅಷ್ಟೈಶ್ವರ್ಯ ಲಭಿಸುತ್ತದೆ ಎಂದು ಅವನ ಗುರುಗಳು ಹೇಳಿದರು. ಆ ದಿನ ಧನಾರ್ದಿನಿ ಚಂದ್ರದೇವರ ಧ್ಯಾನದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋದ. ಅವನ ಭಕ್ತಿಗೆ ಮೆಚ್ಚಿದ ಚಂದ್ರದೇವರು ಅವನ ಮುಂದೆ ಪ್ರತ್ಯಕ್ಷವಾದರು. ಅವನೊಂದಿಗೆ ಚಂದ್ರದೇವರು, ಧನಾರ್ದಿನಿ, ನಿನ್ನ ಭಕ್ತಿಯನ್ನು ಮೆಚ್ಚಿದೆ. ನಿನ್ನ ಕೋರಿಕೆ ಏನೆಂದು ಹೇಳು, ನಿನಗೆ ವರ ಕೊಡುತ್ತೇನೆ ಅಂದರು. ಚಂದ್ರನನ್ನು ನೋಡಿದ ಸಂತೋಷದಿಂದ ಧನಾರ್ದಿನಿ ಅವರಿಗೆ ನಮಸ್ಕರಿಸಿ ಅವರೊಂದಿಗೆ, ಸ್ವಾಮಿ, ನಿಮ್ಮ ಕಾಂತಿ ಎಂದೂ ಕೂಡ ಬಾಡಬಾರದು. ನೀವು ಯಾವಾಗಲೂ ಶುದ್ಧವಾದ ಕಾಂತಿಯನ್ನು ಕೊಡಬೇಕು ಎಂದು ಕೇಳಿದ. ಆಗ ಚಂದ್ರದೇವರು ಅವನನ್ನು ಸ್ವಲ್ಪ ವಿಷಾದವಾಗಿ ನೋಡುತ್ತಾ, ಧನಾರ್ದಿನಿ, ಧರ್ಮದ ಪ್ರಕಾರ ನಾನೊಬ್ಬ ಶಾಪಗ್ರಸ್ತ. ಗ್ರಹಣದ ವೇಳೆಯಲ್ಲಿ ನನ್ನ ಕಾಂತಿ ಮಾಯವಾಗುತ್ತದೆ. ಇದು ನನ್ನ ಪೂರ್ವಜನ್ಮದ ಪಾಪಫಲ ಎಂದು ಹೇಳಿದರು. ಇದನ್ನು ಕೇಳಿದ ಧನಾರ್ದಿನಿ ತುಂಬಾನೇ ಚಿಂತೆಗೀಡಾದ. ಬಾಡಿ ಹೋದ ಅವನ ಮುಖವನ್ನು ನೋಡಿದ ಚಂದ್ರದೇವರು, ಧನಾರ್ದಿನಿ, ಚಂದ್ರಗ್ರಹಣದ ಸಮಯದಲ್ಲಿ ನೀನು ಉಪವಾಸ ಇದ್ದು ಧ್ಯಾನ ಮಾಡಿದರೆ ನಿನ್ನನ್ನು ನಾನು ಶಾಶ್ವತವಾಗಿ ಅನುಗ್ರಹಿಸುತ್ತೇನೆ ಅಂದರು. ಅಂದಿನಿಂದ ಪ್ರಜೆಗಳಿಗೆ ಚಂದ್ರಗ್ರಹಣದ ಸಮಯದಲ್ಲಿ ಉಪವಾಸ ಮಾಡುವುದು, ಧ್ಯಾನ ಮಾಡುವುದು ಒಳ್ಳೆ ಫಲ ಕೊಡುತ್ತದೆ ಎಂಬುದು ತಿಳಿಯಿತು. ಯಾವ ವ್ಯಕ್ತಿ ಗ್ರಹಣದ ಸಮಯದಲ್ಲಿ ಉಪವಾಸ ಇರುತ್ತಾರೋ ಅವರಿಗೆ ಅಕ್ಷಯ ಫಲ ಕೊಡುತ್ತೇನೆ ಎಂದು ಚಂದ್ರದೇವರು ಶಪಥ ಮಾಡಿದರು. ಧನಾರ್ದಿನಿಯ ಭಕ್ತಿಗೆ ಮೆಚ್ಚಿದ ಚಂದ್ರದೇವರು ಅದಕ್ಕೆ ಪ್ರತಿಫಲವಾಗಿ ಅವನ ಕುಟುಂಬದವರು 21 ತಲೆಮಾರುಗಳವರೆಗೂ ಸುಖ, ಶಾಂತಿ, ಐಶ್ವರ್ಯದಿಂದ ಬದುಕುವಂತೆ ವರ ಕೊಟ್ಟರು. ಹಾಗಾಗಿ ಗ್ರಹಣದ ಸಮಯದಲ್ಲಿ ಜಪ, ತಪ, ಧ್ಯಾನ, ಪೂಜೆ ಮುಂತಾದವುಗಳನ್ನು ಮಾಡಬೇಕು. ಗ್ರಹಣದ ಸಮಯದಲ್ಲಿ ಊಟ ತಿನ್ನಬಾರದು. ಚಂದ್ರಗ್ರಹಣದ ನಂತರ ಸ್ನಾನ ಮಾಡಿ ಪೂಜೆ ಮಾಡಬೇಕು. ದಾನ ಹಾಗೂ ಪುಣ್ಯ ಕಾರ್ಯಗಳು ಗ್ರಹಣದ ದೋಷಗಳನ್ನು ನಿವಾರಿಸುತ್ತದೆ. ಭಕ್ತಿ ಎಷ್ಟೇ ಶ್ರೇಷ್ಠವಾದರೂ ದೇವರ ನಿಯಮಗಳನ್ನು ನಾವು ಬದಲಾಯಿಸಲು ಆಗುವುದಿಲ್ಲ. ಆದರೆ ಶುಭ ಫಲ ಮಾತ್ರ ನಾವು ಪಡೆಯಬಹುದು. ಗ್ರಹಣದ ಸಮಯದಲ್ಲಿ ಉಪವಾಸ ಮತ್ತು ಧ್ಯಾನ ಮಾಡುವುದು ಶುಭ ಫಲ ಕೊಡುತ್ತದೆ. ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರದೇವರನ್ನು ಪೂಜಿಸುವ ಭಕ್ತರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಉಂಟಾಗುತ್ತದೆ. ದೇವಿ ಈ ದಿನ ಈ ಕಥೆಯನ್ನು ಕೇಳಿದವರಿಗೆ ಗ್ರಹಣದ ದೋಷಗಳು, ಪಾಪಗಳು ಹೋಗಿ ಮಹಾಪುಣ್ಯ, ಆಯಸ್ಸು, ಆರೋಗ್ಯ, ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿದರು. ಅಂದಿನಿಂದ ಪಾರ್ವತಿ ದೇವಿಯೂ ಸಹ ಚಂದ್ರಗ್ರಹಣದ ಸಮಯದಲ್ಲಿ ಉಪವಾಸ ಆಚರಿಸಿ ಚಂದ್ರದೇವರನ್ನು ಪೂಜಿಸುವುದಾಗಿ ಪುರಾಣಗಳು ಹೇಳುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ
ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.